ಹಾಕಿ ತೋರಿಸ್ರಿ ಇದನ್ನ. ನಮ್ಮದು ಗುಡ್ ಕತ್ತಿ ಹೊಲ ಐತ್ರಿ, ಮಿಕ್ಕ ಭಯಂಕರ ಹಾಳು ಮಾಡಿದ್ವು ನಮ್ಮ ಹೊಲನ. ಈಗ ಗೋವಿನ ಹಾಳು ಮಾಡಿದ್ವು. ಇದನ್ನ ಫೋನ್ಯಾಗ ನೋಡಿ ಈ ಔಷಧನ ನಾವು ಮಾಡಿ 10 ರೂಪಾಯ್ದು ಒಂದು ಸೊಕಾರ ಪುಡಿ 3 ತತ್ತಿ ಹಾಕಿ ಈ ಔಷಧ ಮಾಡಿ ಹಾಕಿದ್ವಿ ಹಿಂದೊಮ್ಮೆ. ಅದನ್ನ ಹಾಕಿಂದು ಬಂದಿಲ್ಲ, ಇದೊಮ್ಮೆ ಹಾಕಿ ನೋಡ್ತೀವಿ. ಇದೊಮ್ಮೆ ಹಾಕಿ ನೋಡ್ತೀವಿ. ಇದಕ್ಕೆ ಬರ್ದಂತಾಗಿದ್ರೆ ಎಲ್ಲ ರೈತರಿಗೆ ಹೇಳ್ತೀವಿ. ಮಾಡೋದು ಹೆಂಗೆ? 3 ತತ್ತಿ 10 ರೂಪಾಯ್ದೊಂದು ಸಬ್ಕಾರ ಪುಡಿ ಹಾಕಿ 7 ದಿನ 4 ಲೀಟರ್ ನೀರಿನಾಗ ಮಿಕ್ಸ್ ಮಾಡಿ 7 ದಿನ ಅದನ್ನ ಮುಚ್ಚಿಡ್ಬೇಕು. 7 ದಿನ ಮುಚ್ಚಿಟ್ಟು 8ನೇ ದಿನಕ್ಕೆ ತಂಬಂದು ಹೊಲ್ದು ಸುತ್ತಾರ್ದ ಹಾಕ್ಬೇಕ್ರಿ. ಯಾವ ರೀತಿ ಹಾಕ್ಬೇಕ್ರಿ? ಅದ್ರ ದಬಾಸಿ ಹಾಕ್ಬೇಕು, ಹೆಂಗೆ ಸ್ಪ್ರೇ ಮಾಡ್ಬೇಕು? ಇದು ರಾಮಲ್ಲಿ ಗಿರ್ತಲ್ರಿ, ಸೇಮ್ ಹಾಕ್ಯಂತ ಸುತ್ತಾರ್ದ ಹಾಕ್ಬೇಕು. ಒಟ್ಟು ಹಿಂಗತೆ ನೀರು ಹಿಂಗತೆ ಹಾಕ್ಯಂತ ಲೈನ್ ಹಾಕ್ಯಂತ ಹೋಗ್ಬೇಕು. ಲೈನ್ ಹಾಕ್ಯಂತ ಸುತ್ತ ಹಾಕ್ಬೇಕ್ರಿ. ಹೊಲ್ ಸುತ್ತಾರ್ದ ಹಾಕ್ಬೇಕು. ಸುತ್ತಾರ್ದ ಪೀಕಿನ ಸುತ್ತಾರ್ದ ಹಿಂದೊಮ್ಮೆ ಹಾಕಿವ್ರಿ, ಬಂದಿಲ್ಲ. ಇದೊಮ್ಮೆ ಹಾಕಿ ನೋಡ್ತೀವಿ. ಬರಲಿಲ್ಲ ಅಂದ್ರೆ ಮುಂದಕ್ಕೆ ಎಲ್ಲ ರೈತರಿಗೆ ಹೇಳಿ ಇದನ್ನ ಮುಂದೆ ಉಪಯೋಗ ಮಾಡ್ತೀವಿ. ಈಗ ನಿಮ್ಗೆ ಇದಕ್ಕೂ ಮುಂಚೆ ಗೋಂಜಾಳಕ್ಕೆ ಮಿಕ್ಕ ಭಾಳ ಕಾಡಿದ್ವಿ ನಿಮ್ಗೆ? ಭಯಂಕರ ಕಾಡಿದ್ವಿ. ಇದನ್ನ ಯಾವ ರೀತಿಯಾಗಿ ಯಾರು ಹೇಳಿದ್ರಿ ನಿಮ್ಗೆ ಇದನ್ನ ಔಷಧ ಮಾಡೋದು? ಫೋನ್ಯಾಗ ನೋಡಿದ್ವಿ ನಾವು. ಆ ಫೋನ್ಯಾಗ ನೋಡಿ ಮಾಡಿವ್ರಿ. ಆ ಪ್ರಕಾರ ಇದನ್ನ ಮಾಡಾಕತ್ತೀವಿ. ಈಗ ನೀವು ಇದನ್ನ ಮಾಡಿದ್ರಲ್ಲ ಅಂದ್ರೆ ಫಸ್ಟ್ ನೀರು ಹಾಕಿದ್ರಿ ಇದಕ್ಕೆ ಮೊದ್ಲ ನೀರು 4 ಲೀಟರ್ ನೀರು ಹಾಕಿ ಅದಕ್ಕೊಂದು ಸಬ್ಕಾರ ಪುಡಿ ಹಾಕಿದ್ವಿ. ಹಾಕಿ ಅಳಿಗಾಡಿಸಿರಿ? ಅಳಿಗಾಡಿಸಿ 3 ತತ್ತಿ ಹಾಕಿವಿ. 3 ತತ್ತಿ ಹಾಕಿ ಅಳಿಗಾಡಿಸಿ 7 ದಿನ ಮುಚ್ಚಿಟ್ಟು 3 ದಿನ ಮುಚ್ಚಿ 7 ದಿನ ಮುಚ್ಚಿಟ್ಟು 8ನೇ ದಿನಕ್ಕೆ ಹಾಕಿವ್ರಿ. ಅಂದ್ರೆ ಅದನ್ನ ಅಷ್ಟೇ ಹಾಕ್ಬೇಕು ಅಥವಾ ಅದಕ್ಕೆ 4 ಲೀಟರ್ ನೀರು ಆಗುತ್ತಾ ಹೊಲಕ್ಕೆ? ಇಲ್ಲ, ನೀರು ಮತ್ತೆ ಅದಕ್ಕೆ ಈ ಕೊಡದಾಗ ಏನು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ನೀರು ಉದ್ಭವ ಮಾಡ್ಕೊಂತ ಹೋಗ್ಬೇಕು. ಮತ್ತೊಂದಿಷ್ಟು ನೀರು ಮಿಕ್ಸ್ ಮಾಡ್ಬೇಕು ನೀರು ಹೊಲಕ್ಕಾಗೋಷ್ಟು. ಹೊಲಕ್ಕಾಗೋಷ್ಟು ಇದನ್ನ ನಾವು ಮಾಡಿರ್ತೀವಲ್ಲ ಇದಕ್ಕೆ 20 ಲೀಟರ್ ಮಟ್ಟ ಮಾಡ್ಬೋದು. 4 ಲೀಟರ್ 20 ಲೀಟರ್ ನೀರು ಮಟ್ಟ ಕುಡಿಬೋದು. ಈಗ ನೀವು 2ನೇ ಸಲ ಮಾಡಾಕಿದ್ದೀರಾ? ಇದು 2ನೇ ಸಲ ರೀ. 1ನೇ ಸಲ ಬಂದಿಲ್ಲ. ಇದು ಯಶಸ್ವಿ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಒಂದು ಆಸೆ. ಹಾಕಿ ನೋಡ್ತೀವಿ.